ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆ ವಿಧಿ ಸುರಿಯೇ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅನ್ನುವ ಕವಿವಾಣಿಯ ಆಶಯವನ್ನು ಸಾಕಾರಗೊಳಿಸಲು ಸ್ಥಾಪನೆಯಾಗಿರುವ ಈ ವಿಶ್ವ ಮಾನವ ಯುವ ವೇದಿಕೆ ಕ್ವೀನ್ಸ್ ಗ್ಲೋಬಲ್ ಮ್ಯಾನೇಜ್ಮೆಂಟ್ ಸೊಲ್ಯೂಷನ್ಸ್ ಸಂಸ್ಥೆಯ ಆಶ್ರಯದಲ್ಲಿ 9ನೇ ರಾಜ್ಯ ಮಟ್ಟದ ಟ್ರಾನ್ಸ್ಫಾರ್ಮೇಷನ್ ಫಾರ್ ದಿ ನೇಷನ್ ಅನ್ನುವ ಈ ವಿಚಾರ ಸಂಕಿರಣ ಸಮ್ಮೇಳನದಲ್ಲಿ ಪಾಲ್ಗೊಂಡಿರುವ ನಮ್ಮೆಲ್ಲರಿಗೂ ಹಿರಿಯರು, ಹಿರಿಯ IAS ಅಧಿಕಾರಿಯಾಗಿ ಬಹಳ ಒಳ್ಳೆಯ ಸೇವೆಯನ್ನು ಸಲ್ಲಿಸಿ ನಮಗೆಲ್ಲ ಮಾದರಿಯಾಗಿರುವ ಸನ್ಮಾನ್ಯ ಶ್ರೀ ತಿಮ್ಮೇಗೌಡ ಅವರೇ, ವಾಣಿಜ್ಯ ಕ್ಷೇತ್ರದ ಬಹುದೊಡ್ಡ ಸಾಧಕರಾಗಿ ಪ್ರಸ್ತುತ ಫೆಡರೇಷನ್ ಆಫ್ ಚೇಂಬರ್ ಆಫ್ ಕಾಮರ್ಸ್ನ ಅತ್ಯಂತ ಕ್ರಿಯಾಶೀಲ ಅಧ್ಯಕ್ಷರು, ನನ್ನ ಆತ್ಮೀಯ ಮಿತ್ರರಾದ ಸನ್ಮಾನ್ಯ ಬಾಲಕೃಷ್ಣ ಅವರೇ, ಇಡೀ ತಮ್ಮ ಹೋರಾಟದ ಬದುಕಿನಲ್ಲಿ ಬೆಂಕಿಯಲ್ಲಿ ಅರಳಿದ ಹೂವಾಗಿ ಒಂದು ಸಾಮಾನ್ಯ ಕೊಳಚೆ ಪ್ರದೇಶದಿಂದ ಬಂದು ತನ್ನ ಛಲ, ಪ್ರಯತ್ನ ಮತ್ತು ಕಠಿಣ ಪರಿಶ್ರಮದಿಂದಾಗಿ ಒಂದು ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆಯುವಂತಹ ಸಾಧನೆ ಮಾಡಿದ ಡಾಕ್ಟರ್ ವಿಜಯ ಲಕ್ಷ್ಮೀ ಮಾನೆಯವರೇ, ಅವರನ್ನು ನಾನು ಮೊನ್ನೆ ಒಂದು ಕಡೆ ಪರಿಚಯ ಮಾಡುವಾಗ ಅವರ ಹೆಸರಿನಲ್ಲಿ ವಿಜಯ ಇದೆ, ವಿಕ್ಟರಿ ಇದೆ, ಲಕ್ಷ್ಮಿ ಇದ್ದಾಳೆ, ಅದು ಕೀರ್ತಿಯ ಸಂಕೇತ ಲಕ್ಷ್ಮಿ. ನಂತರ ದೇಶದ ಮಾನ್ಯತೆಯನ್ನು ಪಡೆದ, ವಿಜಯವನ್ನು ಸಾಧಿಸಿದ, ಕೀರ್ತಿಯನ್ನು ಪಡೆದುಕೊಂಡ ಪದ್ಮಶ್ರೀ ವಿಜಯಲಕ್ಷ್ಮಿ ದೇಶಮಾನೆಯವರು ತಮ್ಮ ಸುಂದರ ಕಥೆಯನ್ನು ತಮ್ಮ ಮುಂದೆ ಇಟ್ಟಿದ್ದಾರೆ. ಶಿ ಈಸ್ ಎ ರೋಲ್ ಮಾಡೆಲ್ ಆ್ಯಸ್ ಮಧುರಾ ರಾಣಿ ಸೆಡ್. ಎಂಥ ಅದ್ಭುತವಾದ ಸಾಧನೆ! ಅದಕ್ಕಾಗಿ ನಾನು ಹೇಳಿದೆ ಬೆಂಕಿಯಲ್ಲಿ ಅರಳಿದ ಹೂವು ಅಂತ ಹೇಳಿ. ಬೆಂಕಿಯಲ್ಲಿ ಹೂವು ಅರಳಲಿಕ್ಕೆ ಸಾಧ್ಯ ಇಲ್ಲ. ಅದರ ಸಂಕೇತ ಇಷ್ಟೇ: ಹೋರಾಟ, ಸಂಘರ್ಷ, ಬಡತನ, ಅಪಮಾನ ಇವುಗಳ ನಡುವೆ ಅರಳಿದ ಒಂದು ಸಾಧನೆಯ ಪುಷ್ಪ ನಮ್ಮ ಸಹೋದರಿ ವಿಜಯಲಕ್ಷ್ಮಿ ದೇಶಮಾನೆಯವರು. ಅವರಿಗೆ ಅಭಿನಂದನೆ ಸಲ್ಲಿಸ್ತಾ, ಈ ಕ್ವೀನ್ಸ್ ಗ್ಲೋಬಲ್ ಮ್ಯಾನೇಜ್ಮೆಂಟ್ ಅಂತಿದೆ. ಹೂ ಇಸ್ ದಿಸ್ ಕ್ವೀನ್? ಕ್ವೀನ್ ಯಾರು ಅಂದರೆ ಮಧುರಾ ರಾಣಿ. ಆಕೆ ಹೆಸರಿನಲ್ಲಿ ಮಾಧುರ್ಯ ಇದೆ, ಅವರ ಅಪ್ಪ ಹೆಸರಿನಲ್ಲೇ ರಾಣಿ ಅಂತ ಇಟ್ಟುಬಿಟ್ಟಿದ್ದಾರೆ. ಇಂತಹ ಡಾಕ್ಟರ್ ಮಧುರಾ ರಾಣಿಯವರು ಎ ಗ್ರೇಟ್ ಮೋಟಿವೇಶ್ನಲ್ ಸ್ಪೀಕರ್. ತುಂಬ ಇಂತಹ ಅನೇಕ ಸಮ್ಮೇಳನಗಳನ್ನು ಆಯೋಜನೆ ಮಾಡುವ ಮೂಲಕ ಯುವಕರಲ್ಲಿ ಕನಸಿನ ಬೀಜವನ್ನು ಬಿತ್ತುತ್ತಾ ಇರುವಂತಹ ನನ್ನ ಅತ್ಯಂತ ಆತ್ಮೀಯ ಕ್ರಿಯಾಶೀಲ ಸಹೋದರಿ ಡಾಕ್ಟರ್ ಮಧುರಾ ರಾಣಿಯವರೇ, ಮತ್ತು ಬಹಳ ನಾಡಿನಲ್ಲಿ ಬಹುದೊಡ್ಡ ಮೋಟಿವೇಶ್ನಲ್ ಮಾತುಗಾರರು, ಮಾಂತ್ರಿಕರು ಅಂದರೆ ನನ್ನ ಗೆಳೆಯರಾದ ಮಹೇಶ್ ಮಸಾಲ್ ಅವರು ಧಾರವಾಡದಿಂದ ಬಂದಿದ್ದಾರೆ. ಧಾರವಾಡ ಒಂದು ಅದ್ಭುತವಾದಂತಹ ಸಾಹಿತ್ಯ ಸಂಸ್ಕೃತಿಯ ಒಂದು ರಾಷ್ಟ್ರ ಪ್ರಜ್ಞೆಯ ಒಂದು ತಾಣ. ಅಂತಹ ತಾಣದಿಂದ ಬಂದಿರುವ ಮಹೇಶ್ ಮಸಾಲ್ ಅವರೇ, ಮತ್ತೊಬ್ಬ ಮಿತ್ರರಾದ ಮಹೇಶ್ ಅವರೇ, ಆತ್ಮೀಯ ಮಿತ್ರರೇ, ದ ಪರ್ಪಸ್ ಆಫ್ ಲೈಫ್ ಈಸ್ ನಾಟ್ ಟು ಬಿ ಹ್ಯಾಪಿ ಅಲೋನ್. ಇಟ್ ಈಸ್ ಟು ಬಿ ಯೂಸ್ಫುಲ್, ಟು ಬಿ ಹಾನರಬಲ್, to be compassionate, and to have it make a difference that you have lived and lived well. ಇದರ ಅರ್ಥ ಇಷ್ಟೇ: ಜೀವನ ಅನ್ನೋದು ಕೇವಲ ನಮ್ಮಷ್ಟಿಗೆ ನಾವು ಸಂತೋಷ ಪಡುವುದಷ್ಟೇ ಜೀವನವಲ್ಲ. ಈ ಜಗತ್ತಿನ ಒಳಿತನ್ನು ಬಯಸ್ತಾ, ಜಗತ್ತಿನ ಜನರ ಸಂತೋಷದಲ್ಲಿ ನಮ್ಮ ಸಂತೋಷವನ್ನು ಕಾಣುವಂತಹ, ದೀನದಲಿತರ ಬಗ್ಗೆ, ಶೋಷಿತರ ಬಗ್ಗೆ ಅನುಕಂಪದ ದಯೆಯನ್ನು ತೋರಿಸುವಂತಹ ಮಾನವೀಯ ಕಂಪ್ಯಾಷನೇಟ್
ಕಂಪ್ಯಾಷನ್ ಇದೆಯಲ್ಲ, ಕಂಪ್ಯಾಷನ್ ಇಸ್ ದ ರೂಟ್ ಕಾಸ್ ಆಫ್ ಆಲ್ ರಿಲಿಜಿಯನ್. ದಯೇ ಧರ್ಮದ ಮೂಲವಯ್ಯ, ದಯೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ದಯೆ ಇಲ್ಲದ ಆ ಧರ್ಮ ಯಾವುದಯ್ಯ? ಎಲ್ಲಿ ಧರ್ಮ ದಯೆಯ ಅನುಕಂಪದ ಸ್ಪರ್ಶವನ್ನು ಪಡೆದಿರೋದಿಲ್ವೋ ಅದು ಧರ್ಮ ಆಗಲಿಕ್ಕೆ ಸಾಧ್ಯವಿಲ್ಲ. ನಮ್ಮ ಯಶಸ್ಸು ಇವತ್ತಿನ ಮಧುರ ರಾಣಿಯವರ ಈ ಸಮ್ಮೇಳನದ ಆಶಯ ಟ್ರಾನ್ಸ್ಫಾರ್ಮೇಷನ್ ಆಫ್ ದ ನೇಷನ್ ಅಂತ. ಈ ರಾಷ್ಟ್ರವನ್ನು ನಾವು ಹೇಗೆ ಪರಿವರ್ತನೆ ಮಾಡಬೇಕು? ನಮ್ಮ ಚಿಕ್ಕ ಚಿಕ್ಕ ಕಾಂಟ್ರಿಬ್ಯೂಷನ್ ಹೇಗೆ? ಸೂರ್ಯನ ರೀತಿಯಲ್ಲಿ ಜಗತ್ತಿಗೆ ಬೆಳಕನ್ನು ನೀಡುವಂತಹ ಪ್ರಖರ ಬೆಳಕನ್ನು ನೀಡುವ ಶಕ್ತಿ ನಮಗಿಲ್ಲದೆ ಇರಬಹುದು. ಆದರೆ ನಮ್ಮ ಮನೆಯ ಅಂಗಳದಲ್ಲಿನ ಕತ್ತಲೆಯ ಕೋಣೆಯಲ್ಲಿ ಒಂದಿಷ್ಟು ಬೆಳಕನ್ನು ಚೆಲ್ಲುವ ಒಂದು ಮೇಣದ ಬತ್ತಿ ನಾವು ಆಗಲಿಕ್ಕೆ ಸಾಧ್ಯವಿಲ್ಲವೇ? ಪ್ರತಿಯೊಬ್ಬರೂ ಒಂದೊಂದು ಮೇಣದ ಬತ್ತಿಯಾಗಿ ತಮ್ಮ ಸುತ್ತಲಿನ ನೆರಳಿನಲ್ಲಿ ಕವಿದಿರುವ ಅಂಧಕಾರವನ್ನು, ಕತ್ತಲೆಯನ್ನು ನೀಗುವಂತಹ ಒಂದು ಮಿಂಚಿನ ದೀಪವಾದರೆ, ಒಂದು ಮೇಣದ ಬತ್ತಿಯ ಆ ಜ್ಯೋತಿಯಾದರೆ ಅಷ್ಟು ಸಾಕು ಅನ್ನುವಂಥದ್ದು ಇವತ್ತಿನ ಈ ಸಮಾವೇಶದ ಮೂಲ ಆಶಯ. ಸಕ್ಸಸ್ ಈಸ್ ನಾಟ್ ಜಸ್ಟ್ ಅಬೌಟ್ ವಾಟ್ ಯು ಅಕಂಪ್ಲಿಷ್ ಇನ್ ಯುವರ್ ಲೈಫ್, ಇಟ್ ಈಸ್ ಅಬೌಟ್ ದಟ್ ಇನ್ಸ್ಪೈರ್ ಅದರ್ಸ್ ಟು ಡೂ. ಜೀವನ ಅಂದರೆ ನಮ್ಮಷ್ಟಿಗೆ ನಾವು ಸಾಧನೆ ಮಾಡೋದಷ್ಟೇ ಅಲ್ಲ, ಇತರರಿಗೆ ಸಾಧನೆ ಮಾಡುವಂತಹ ಸ್ಫೂರ್ತಿಯನ್ನು ನೀಡುವಂತಹ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳೋದೇ ನಿಜವಾದ ಯಶಸ್ಸು. ಆ್ಯಸ್ ಯು ಗ್ರೋ ಓಲ್ಡರ್, ಯು ವಿಲ್ ಡಿಸ್ಕವರ್ ದಟ್ ಯು ಹ್ಯಾವ್ ಟೂ ಹ್ಯಾಂಡ್ಸ್. ಒಂದು ತನ್ನ ಸ್ವಂತಕ್ಕಾಗಿ ಆದರೆ ಮತ್ತೊಂದು ಜಗತ್ತಿಗೆ ಸಹಾಯ ಮಾಡುವಂತಹ ಸಹಾಯದ ಹಸ್ತ. APJ ಅಬ್ದುಲ್ ಕಲಾಂ ಒಂದು ಮಾತನ್ನು ಹೇಳ್ತಾರೆ, ಈಸ್ ದ ಒನ್ ಹೂ ಈಸ್ ಹ್ಯಾಂಡ್ಸಮ್ ಹೂ ಗಿವ್ಸ್ ಹಿಸ್ ಹ್ಯಾಂಡ್ ಟು ಸಮ್ ಒನ್ ಅಂಥೇಳಿ. ಯಾರಿಗೆ ಅವಶ್ಯಕತೆ ಇದೆ ಆ ವ್ಯಕ್ತಿಗೆ ತನ್ನ ಹಸ್ತವನ್ನು ಚಾಚುವ ಆ ಹಸ್ತ ಇದೆಯಲ್ಲ, ಅವನು ನಿಜವಾದ ಹ್ಯಾಂಡ್ಸಮ್ ಅನ್ನುವ ಮಾತನ್ನು ಕಲಾಂಜಿ ಹೇಳ್ತಾರೆ. ಮಿತ್ರರೇ, ಗ್ರೇಟ್ನೆಸ್ ಈಸ್ ನಾಟ್ ಫೌಂಡ್ ಇನ್ ಪೊಸೆಷನ್ಸ್. ನಾವು ಪಡೆಯುವ ಸಂಪತ್ತಿದೆಯಲ್ಲ ಅದು ಬಹಳ ಬಹಳ ಕ್ಷಣಿಕವಾದಂಥದ್ದು. ಅದನ್ನೇ ವಿವೇಕಾನಂದರು ಹೇಳ್ತಾರೆ, ದ ಲೈಫ್ ಈಸ್ ಶಾರ್ಟ್, ದ ವ್ಯಾನಿಟೀಸ್ ಆಫ್ ದ ವರ್ಲ್ಡ್ ಆರ್ ಟ್ರಾನ್ಸಿಯಂಟ್, ದೋಸ್ ಹೂ ಲೀವ್ ಫಾರ್ ಅದರ್ಸ್ ದೇ ಓನ್ಲಿ ಲೀವ್, ದ ರೆಸ್ಟ್ ಆರ್ ಡೆಡ್ ದೆನ್ ಅಲೈವ್ ಅಂತ ಹೇಳಿ. ಇದರ ಅರ್ಥ ಇಷ್ಟೇ, ಈ ಜೀವನ ಬಹಳ ಸೀಮಿತವಾದಂಥದ್ದು. ನಾವೆಲ್ಲ ಹುಟ್ಟಿದವರು ಸಾಯಲೇಬೇಕು. ನಮ್ಮ ಭಗವಂತ ನಮಗೆ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಕೊಟ್ಟಿದ್ದಾನೆ, ಎಕ್ಸ್ಪೈರಿ ಡೇಟ್ ಕೊಟ್ಟಿಲ್ಲ. ಅದು ಆ ಭಗವಂತನ ಒಂದು ಚಾಣಕ್ಯತನದ ಸಂಕೇತ. ವಿವೇಕಾನಂದರು ಹೇಳ್ತಾರೆ, ದ ಲೈಫ್ ಈಸ್ ಶಾರ್ಟ್, ಜೀವನ ಬಹಳ ಸೀಮಿತಾವಧಿಯದು. ಪ್ರಪಂಚದ ಎಲ್ಲ ಆಕರ್ಷಣೆಗಳು ಸಹ ಸ್ಥಿತ್ಯಂತರವಾಗುವಂಥದ್ದು, ಟ್ರಾನ್ಸಿಯಂಟ್. ಅವು ಸಹ ಶಾಶ್ವತವಲ್ಲ. ಯಾರು ಇತರರಿಗಾಗಿ ಬದುಕಿರ್ತಾರೆಯೋ ಅವರು ಮಾತ್ರ ಬದುಕಿದ್ದ ಹಾಗೆ. ಯಾರು ತಮಗಾಗಿ ಬದುಕಿರ್ತಾರೆ ಅವರು ಬದುಕಿದ್ದಾಗಲೇ ಸತ್ತು ಹೋದ ಹಾಗೆ. ನಾವು ಬದುಕಿದ್ದಾಗಲೇ ಸತ್ತು ಹೋಗಬೇಕು, ಸತ್ತ ನಂತರವೂ ನಾವು ಬದುಕಬೇಕು ಅನ್ನುವ ಪ್ರಶ್ನೆಗೆ ಉತ್ತರವನ್ನು ಕೊಡುವಂಥದ್ದೇ ಈ ಸಮ್ಮೇಳನದ ಆಶಯ. ಇವತ್ತು ಮಹಾತ್ಮ ಗಾಂಧೀಜಿಯವರನ್ನು, ಅನೇಕ ರಾಷ್ಟ್ರದ ಮಹಾನ್ ಪಿತಾಮಹರನ್ನು ನಾವು ನೆನೆಸ್ಕೊಳ್ತೇವೆ. ನಾಳೆ ಭಾರತದ ಸ್ವಾತಂತ್ರ್ಯದ ದಿನ. ನಿಮಗೆಲ್ಲ ಶುಭಾಶಯವನ್ನು ಸಹ ನಾನು ಇವತ್ತು ಕೋರಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ನಾವು ಯಾತಕ್ಕೆ ಬಾಲಗಂಗಾಧರ ತಿಲಕರನ್ನು, ಮಹಾತ್ಮ ಗಾಂಧೀಜಿಯವರನ್ನು, ನೆಹರು ಅವರನ್ನು ಸ್ಮರಿಸ್ಕೊಳ್ತೇವೆ? ಯಾಕೆ ಮಹಾವೀರರನ್ನು, ಬುದ್ಧರನ್ನು, ಬಸವಣ್ಣನವರನ್ನು ನಾವು ಸ್ಮರಿಸ್ಕೊಳ್ತೇವೆ? ಅವರೇನು ನಮಗೆ ಚಿಕ್ಕಪ್ಪ ದೊಡ್ಡಪ್ಪ ಅಲ್ಲ. ಆದರೆ ಅವರು ತಮಗಾಗಿ ಬದುಕಲಿಲ್ಲ, ದೇಶಕ್ಕಾಗಿ ಬದುಕಿದ್ರು, ಸಮಾಜಕ್ಕಾಗಿ ಬದುಕಿದ್ರು, ಲೋಕ ಕಲ್ಯಾಣಕ್ಕಾಗಿ ಬದುಕಿದ್ರು. ಅದಕ್ಕೆ ಒಬ್ಬ ಶರಣ ಹೇಳ್ತಾನೆ, ಲೋಕದಂತೆ ಬಾರರು, ಲೋಕದಂತೆ ಇರರು, ಲೋಕದಂತೆ ಹೋಗರು ನೋಡೆಯ, ಪುಣ್ಯದಂತೆ ಬಪ್ಪರು, ಜ್ಞಾನದಂತೆ ಇಪ್ಪರು, ಮುಕ್ತಿಯಂತೆ ಹೋಗುವರು ನೋಡೆಯ, ನಿಮ್ಮ ಶರಣರು ಉಪಮಾತೀತರಾಗಿ ಉಪಮಿಸಬಾರದು ಅಂತ ಹೇಳಿ. ಇದರ ಅರ್ಥ ಇಷ್ಟೇ, ನಮ್ಮ ದೊಡ್ಡಪ್ಪ, ನಮ್ಮ ತಂದೆಯವರು ಗೊತ್ತು ನನಗೆ, ಅವ್ರ ತಂದೆಯವರು ನಮ್ಮ ತಾತ ಗೊತ್ತು, ಮುತ್ತಾತ, ಆ ತಾತ ತಾತ ನನಗೆ ಗೊತ್ತೇ ಇಲ್ಲ, ನಿಮಗೂ ಗೊತ್ತಿಲ್ಲ. ಕಾರಣ ಅವರ ಸಾಮಾಜಿಕ ಕಾಣಿಕೆ ಏನೂ ಇರಲಿಕ್ಕಿಲ್ಲ. ಆದರೆ
ಯಾರೋ ಎಲ್ಲೋ ಹುಟ್ಟಿದಂತಹ ಮಹಾನುಭಾವರನ್ನು ನಾವು ಯಾಕೆ ಸ್ಮರಿಸ್ಕೊಳ್ತೇವೆ ಅಂದರೆ ದೇ ಆರ್ ಇಮ್ಮಾರ್ಟಲ್, ಅವರಿಗೆ ಸಾವಿಲ್ಲ. ಯಾಕೆ ಅಂದರೆ ಸಾಧಕರುಗಳಿಗೆ ಸಾವೇ ಇಲ್ಲ. ಯಾರಿಗೆ ಸಾವಿಲ್ಲವೋ ಅವರು ಸಾಧಕರಾಗ್ತಾರೆ. ಆ ಹಿನ್ನೆಲೆಯಲ್ಲಿ ವಿವೇಕಾನಂದರು ಹೇಳ್ತಾರೆ, ಯಾರು ತಮಗಾಗಿ ಬದುಕಿರ್ತಾರೆಯೋ ಅವರು ನಿಜವಾದ ಅರ್ಥದಲ್ಲಿ ಬದುಕಿದ್ದಾಗೆ ಸತ್ತು ಹೋಗ್ತಾರೆ. ಯಾರು ಸತ್ತ ನಂತರವೂ ಬದುಕಬೇಕೋ ಅವರಿಗೆ ಆಯ್ಕೆಗಳಿವೆ. ಏನದು ಆಯ್ಕೆ? ಲೋಕ ಕಲ್ಯಾಣ. ಇವತ್ತು ನಮ್ಮ ರಾಷ್ಟ್ರಕವಿ ಕುವೆಂಪು ಹೇಳ್ತಾರೆ, ಏನು ಹೇಳ್ತಾರೆ? ಅವ್ರದ್ದು ವಿಶ್ವ ಕುಟುಂಬದ ಒಂದು ವಿಶ್ವ ಮಾನವ ಸಂದೇಶ ಅವ್ರದ್ದು. ಮನೆಯನೆಂದು ಕೆಟ್ಟ ಓ ನನ್ನ ಚೇತನ, ಆಗು ನೀ ಅನೀಕೇತನ ಅಂತ ಹೇಳ್ತಾರೆ. ಒಂದು ಭೌಗೋಳಿಕ ಚೌಕಟ್ಟುಗಳಿಲ್ಲದೆ ಇರುವಂತಹ ಸಮಾಜವನ್ನು ನಾವು ಸೃಷ್ಟಿ ಮಾಡಬೇಕು. ಇವತ್ತು ನಮ್ಮ ರಾಷ್ಟ್ರದಲ್ಲಿ ಜಾತಿ, ಉಪಪಂಗಡಗಳು, ಇಂತಹ ಅನೇಕ ವರ್ಗ ಸಂಘರ್ಷ, ವರ್ಣ ಸಂಘರ್ಷ, ಬಡವ ಬಲ್ಲಿದನ್ನುವ ಸಂಘರ್ಷ, ಇವುಗಳಿಂದಾಗಿ ರಾಷ್ಟ್ರವನ್ನು ಛಿದ್ರ ವಿಛಿದ್ರ ಮಾಡ್ತಾ ಇರುವ ಈ ಸಂದರ್ಭದಲ್ಲಿ ಈ ಜಗತ್ತಿಗೆ, ನಾಡಿಗೆ, ರಾಷ್ಟ್ರಕ್ಕೆ ಆಶಾಕಿರಣ ಅಂದರೆ ನಮ್ಮ ಯುವ ಜನಾಂಗ. ಇವತ್ತು 75% ಭಾರತೀಯರು ಯುವ ಜನಾಂಗದ ವಯೋಮಿತಿಯಲ್ಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈ ರಾಷ್ಟ್ರವನ್ನು ಪರಿವರ್ತನೆಯನ್ನು ಮಾಡಿ ಸುಧಾರಣೆಯ ಕಡೆ ಕರೆದುಕೊಂಡು ಹೋಗಬೇಕಾದ್ರೆ ನಾವೆಲ್ಲ ಒಂದು ಸಂಕಲ್ಪವನ್ನು ತೊಡಬೇಕಾಗಿದೆ. ಬಸವಣ್ಣ ಒಂದು ಮಾತನ್ನು ಹೇಳ್ತಾರೆ, ಇವನಾರವ 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 ಎಂದೆನಿಸದಿರಯ್ಯ, ಇವನಮ್ಮವ 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 ಎಂದೆನಿಸಯ್ಯ, ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ಎಂತಹ ಮಾತು! ಇವನಾರು ಅಂತ ಪ್ರಶ್ನೆ ಮಾಡಬೇಡಪ್ಪ, ಇವನು ನಮ್ಮವನು ಅನ್ನುವ ಅಭಿಮಾನವನ್ನು ಇಟ್ಕೊಳ್ಬೇಕು ಅಂತ ಹೇಳ್ತಾರೆ. ಬಂಧುಗಳೇ, ಇನ್ನು ಬಹಳಷ್ಟು ಜನ ಮಾತನಾಡುವರಿದ್ದಾರೆ. ನಾನು ನಿಮ್ಮ ರೀತಿಯಲ್ಲೇ ಒಬ್ಬ ಸಾಮಾನ್ಯ, ನಮ್ಮ ಸಹೋದರಿ ಹೇಳಿದಾಗೆ ಒಂದು ಬಡತನ ಕುಟುಂಬದಿಂದ ಕನ್ನಡ ಮಾಧ್ಯಮದಲ್ಲಿ ನಾನು SSLCಯವರೆಗೆ ಓದಿ BCom MCom ನಂತರ ಕೇಂದ್ರದ ಸೇವೆಯನ್ನು, ಪ್ರಥಮ ದರ್ಜೆ ಸೇವೆ IRSನ ಕನ್ನಡದಲ್ಲಿಯೇ ಬರೆದು ಉತ್ತರಿಸಿದವನು ನಾನು. ಬಹುಶಃ ಸ್ವಲ್ಪ ಅದೃಷ್ಟ ಇದ್ದಿದ್ರೆ ನೇರ IAS ಆಗ್ಬೋದಾಗಿತ್ತು. 1980ರಲ್ಲಿ ತಾವು ಆ ಲಿಸ್ಟನ್ನು ನೋಡಿ ಅದರಲ್ಲಿ ಅಸಿಸ್ಟೆಂಟ್ ಕಲೆಕ್ಟರ್ ಕಸ್ಟಮ್ಸ್ ಆಗಿ ಎಲ್ಲ ಪತ್ರಿಕೆಗಳನ್ನು ಕನ್ನಡದಲ್ಲೇ ಬರೆದಂಥವನು ನಾನು. ಆನಂತರ ಸನ್ಮಾನ್ಯ ಶಿವರಾಮ್ ಅವರು ಬರೆದು IAS ಆದರು. ಯಾಕೆ ಈ ಮಾತನ್ನು ಹೇಳ್ತೇನೆ? ಛಲ ಬೇಕು ನಿಮಗೆ. ದಯಮಾಡಿ ಇಂದಿನ ಯುವ ಆಕರ್ಷಣೆಗಳಿಂದ ದೂರ ಇರಿ. ಇವತ್ತಿನ ನಮ್ಮ ಮೊಬೈಲ್ಗಳಿರ್ಬೋದು, ನಮ್ಮ ಚಲನಚಿತ್ರಗಳಿರ್ಬೋದು, ನಮ್ಮ ಅನೇಕ ಆಧುನಿಕ ಆವಿಷ್ಕಾರಗಳ ಕಾಮನೆಗಳಿಂದ ದೂರ ಇದ್ದು ಸಾಧಿಸಬೇಕು ಅನ್ನುವ ಛಲ ನಿಮಗೆ ಬೇಕು. ತಿಮ್ಮೇಗೌಡರು ಸಹ ಗ್ರಾಮೀಣ ಪ್ರದೇಶದಿಂದ ಬಂದಂಥವರು. ಶ್ರೀಮತಿ ವಿಜಯಲಕ್ಷ್ಮಿಯವರು ಹೇಳಿದಾಗ ಯಾಕೆ ಈ ಮಾತನ್ನು ಹೇಳ್ತೇನೆ? ನನ್ನ ಹೊಗಳಿಕೆಗೆ ಹೇಳ್ತಾ ಇಲ್ಲ, ಅಸ್ಮಿತೆಯ ದೃಷ್ಟಿಯಿಂದ ಹೇಳ್ತಾ ಇದ್ದೇನೆ. ನನ್ನ ತಾಯಿಯೂ ಸಹ ಅನಕ್ಷರಸ್ಥೆ, ಆದರೆ ಸುಸಂಸ್ಕೃತ ಮಹಿಳೆ. ಆಕೆ ನನಗೆ ಒಂದು ಮಾತನ್ನು ಹೇಳ್ತಾ ಇದ್ರು. ನಾನು ಕಾಲೇಜಿನಲ್ಲಿ ಅಧ್ಯಾಪಕನಾಗಿ ಕೆಲಸ ಮಾಡುವಾಗ, ಈ ಅಧ್ಯಾಪಕನಾಗಿದ್ದರೆ ಕೇವಲ ಸೀಮಿತವಾದಂಥ ರೀತಿಯಲ್ಲಿ ಸಮಾಜ ಸೇವೆ ಮಾಡ್ಬೋದು, ನೀನು ಜೀಪಿನಲ್ಲಿ ಹೋಗುವಂಥ ಕೆಲಸಕ್ಕೆ ಸೇರಬೇಕು ಅನ್ನುವ ಆ ಒಂದು ಮೋಟಿವೇಶನನ್ನು ಕೊಟ್ಟಂಥವಳು ನನ್ನ ಹೆತ್ತ ತಾಯಿ. ಅದಕ್ಕಾಗಿ ನಿಮ್ಮೆಲ್ಲರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ, ಹೆತ್ತ ತಾಯಿಯನ್ನು ಇಂದು ಮರೆಯಬೇಡಿ. ನಿಮಗೆ ಜನ್ಮ ಕೊಟ್ಟ ತಾಯಿ, ಈಗ ನೀನು ವಿಜಯಲಕ್ಷ್ಮಿ ದೇಶಮಾನ್ಯ ಹೇಳಿದರು, ಪ್ರತಿ ಕ್ಷಣ ಪ್ರತಿದಿನ ನಿಮ್ಮ ತಾಯಿಯ ನೆನಪಿರಲಿ. 9 ತಿಂಗಳ ಕಾಲ ನವಮಾಸ ನಿಮ್ಮನ್ನು ಗರ್ಭದಲ್ಲಿಟ್ಟುಕೊಂಡು ಜನ್ಮ ಕೊಟ್ಟು ತನ್ನ ಇಡೀ ಬದುಕಿನ ಆಶೋತ್ತರದ ಸಂಕೇತವಾಗಿ ತನ್ನ ತ್ಯಾಗ ಬಲಿದಾನದಿಂದ ನಿಮ್ಮನ್ನು ಸಾಕಿರುವ ತಾಯಿಯೇ ನಿಮ್ಮ ಮೊದಲ ಗುರು. ಅದನ್ನು ಸದಾಕಾಲ ಸ್ಮರಿಸ್ಕೊಳ್ಬೇಕು. ಹಾಗೆಯೇ ನನ್ನ ಮಗ, ನನ್ನ ಮಗಳು, ನನ್ನ ವಂಶದ ಉದ್ಧಾರ ಮಾಡಬೇಕು ಅನ್ನುವ ಕಲ್ಪನೆಯಿಂದ ನೆಲದಲ್ಲಿ ತನ್ನ ಶ್ರಮ ಸಂಸ್ಕೃತಿಯ ಮೂಲಕ ಬೆವರನ್ನು ಸುರಿಸಿ ತನ್ನ ಕಷ್ಟದ ಕಣ್ಣೀರಿನಲ್ಲಿ ನಿಮ್ಮ ಬಗ್ಗೆ ಕನಸುಗಳನ್ನು ಕಾಣುವ ನಿಮ್ಮ ತಂದೆಯನ್ನು ಎಂದೂ ಸಹ ಮರೆಯಬೇಡಿ. ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಅನ್ನುವ ರಾಷ್ಟ್ರಕವಿ ಕುವೆಂಪು ವಾಣಿಯಂತೆ ತಾಯಿ ತಂದೆಯನ್ನು ಮರೆಯದೆ ಅವನ ವೃದ್ಧಾಶ್ರಮಕ್ಕೆ ಕಳಿಸುವಂತಹ ಕೆಲಸ ಮಾಡಬೇಡಿ. ನಮ್ಮ ರಾಷ್ಟ್ರದ ಪರಿವರ್ತನೆಯ ಮೊದಲ ಪರಿವರ್ತನೆ ಕ್ರಾಂತಿಯಾಗಬೇಕಾದ್ದು ನಮ್ಮ ಮನೆಗಳಿಂದ, ಮನಸ್ಸುಗಳ ಬೆಸುಗೆಯಿಂದ, ಸ್ನೇಹ ಸಲುಗೆಗಳಿಂದ,
ಕವಿ ಹೇಳ್ತಾನೆ, ಎಲ್ಲೋ ಹುಡುಕುವೆ ಇಲ್ಲದ ದೇವರ, ಎಲ್ಲೋ ಹುಡುಕುವೆ ಇಲ್ಲದ ದೇವರ, ಕಲ್ಲು ಮಣ್ಣಿನ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆವು ನಮ್ಮೊಳಗೆ. ಎಲ್ಲಿದೆ ನಂದನ, ಎಲ್ಲಿದೆ ಬಂಧನ, ಎಲ್ಲ ಇರುವುದು ನಮ್ಮೊಳಗೆ. ಒಳಗಿನ ತಿಳಿಯನ್ನು ಕಲಕದೆ ಇದ್ದರೆ ಅಮೃತದ ಸವಿ ಇದೆ ನಾಲಿಗೆಗೆ ಎನ್ನುವ ಹಾಗೆ ಪ್ರೀತಿ ಸ್ನೇಹಗಳ ಭಾವನೆಯನ್ನು ತಾವು ಬೆಳೆಸ್ಕೊಳ್ಬೇಕು. ನಾನೆಲ್ಲ ಕಡೆ 10 ಸೂತ್ರಗಳನ್ನು ಹೇಳ್ತಾ ಇರ್ತೇನೆ. ಸೂಕ್ಷ್ಮವಾಗಿ 10 ಸೂತ್ರಗಳನ್ನು ವಿವರಿಸದೆ ನಿಮ್ಮ ಮುಂದೆ ಮಂಡಿಸಿ ನಾನು ನನ್ನ ಮಾತನ್ನು ಮುಗಿಸ್ತೇನೆ. ಬಾಲಕೃಷ್ಣ ಅವರು ಬಹಳ ಅವಸರದಲ್ಲಿದ್ದಾರೆ. 10 ಅಂಶಗಳೇನು ಅಂದರೆ, ನಮ್ಮ ಭಗವಂತನ ಈ ಸೃಷ್ಟಿಯಲ್ಲಿ ಹೆಡ್ ಈಸ್ ಅ ವೆರಿ ಪ್ರೈಮರಿ ಆರ್ಗನ್ ನಮ್ಮ ಬಾಡಿನಲ್ಲಿ. ಆ ಹೆಡ್ಡನ್ನು ನಾವು ಹೇಗಿಟ್ಕೊಳ್ಬೇಕು? ವಿವೇಕಾನಂದ ಹೇಳ್ತಾರೆ, ಡೋಂಟ್ ಮೇಕ್ ಯುವರ್ ಹೆಡ್ ಎ ಡಸ್ಟ್ಬಿನ್ ಆಫ್ ಜಲಸಿ ಎನಿಮಿಟಿ, ಇನ್ಸ್ಟೆಡ್ ಯು ಮೇಕ್ ಇಟ್ ಎ ಟ್ರೆಷರ್ ಹೌಸ್ ಆಫ್ ನಾಲೆಡ್ಜ್ ಅಂತ. ನಿಮ್ಮ ಆ ತಲೆಯನ್ನು ಸದಾಕಾಲ ಪ್ರೀತಿ, ಅನುಕಂಪ, ದಯೆಯ ಒಂದು ಭಂಡಾರವನ್ನಾಗಿಟ್ಕೊಳ್ಳಿ. ಆನಂತರ ಹಾರ್ಟಿಗೆ ಬರ್ತೇವೆ ನಾವು. ನಮ್ಮ ಹೃದಯ ಆಗಿರಬೇಕು, ಸ್ಪಂದಿಸಬೇಕು, ಸಂವೇದನಾಶೀಲವಾಗಿರಬೇಕು, ಕೆಳಗೆ ಬಿದ್ದವರನ್ನು ಎತ್ತಬೇಕು ಅನ್ನುವ ಒಂದು ಅನುಕಂಪ ತೋರುವಂತಹ ಕೇಂದ್ರ ನಿಮ್ಮ ಹೃದಯ ಆಗಬೇಕು. ಆನಂತರ ಹ್ಯಾಂಡ್ಸಿಗೆ ಬರ್ತೇವೆ. ಆಗಲೇ ಹೇಳಿದಾಗೆ ಈ ಹಸ್ತ ಇರತಕ್ಕಂಥದ್ದು ಮತ್ತೊಬ್ಬರಿಗೆ ಸಹಾಯ ಮಾಡಲಿಕ್ಕಾಗಿ. ಆನಂತರ ನಮ್ಮಲ್ಲಿ ಏನಾಗಬೇಕು, ಯಾವ ಗುಣಗಳನ್ನು ಬೆಳೆಸ್ಕೊಳ್ಬೇಕು? ಹಾರ್ಡ್ ವರ್ಕ್. ದೇರ್ ಇಸ್ ನೋ ಶಾರ್ಟ್ ಕಟ್ ಫಾರ್ ಸಕ್ಸಸ್. ಯಶಸ್ಸಿಗೆ ಅಡ್ಡದಾರಿಗಳಿಲ್ಲ. ಯಶಸ್ಸಿಗೆ ಒಂದೇ ದಾರಿ, ಅದು ಹಾರ್ಡ್ ವರ್ಕ್, ಪರಿಶ್ರಮ. ನಂತರ ಹಾನೆಸ್ಟಿ. ಹಾನೆಸ್ಟಿ ಈಸ್ ದ ಬೆಸ್ಟ್ ಪಾಲಿಸಿ. ಇವೆಲ್ಲವೂ ಹೆಚ್ಚು ಅಕ್ಷರದಿಂದ ಪ್ರಾರಂಭ ಆಗುತ್ತೆ. ಯಾವಾಗಲೂ ಪ್ರಾಮಾಣಿಕರಾಗಿರಿ. ಆನಂತರ ಹ್ಯುಮ್ಯಾನಿಟಿಯನ್ನು ಬೆಳೆಸ್ಕೊಳ್ಳಿ, ಮಾನವೀಯತೆ ಇಲ್ಲದೆ. ವಿವೇಕಾನಂದ ಅದನ್ನು ಹೇಳ್ತಾರೆ, ಭಾಳ ಸೊಗಸಾಗಿ ಹೇಳ್ತಾರೆ ಅವರು. ಎಂತಹ ಎಜುಕೇಷನ್ ಬೇಕು ಅಂದರೆ, ವಿ ವಾಂಟ್ ದಟ್ ಟೈಪ್ ಆಫ್ ಎಜುಕೇಷನ್ ಬೈ ವಿಚ್ ಕ್ಯಾರೆಕ್ಟರ್ ಈಸ್ ಫಾರ್ಮ್ಡ್, ದ ಇಂಟೆಲೆಕ್ಟ್ ಈಸ್ ಎಕ್ಸ್ಪ್ಯಾಂಡೆಡ್, ದ ಸ್ಟ್ರೆಂತ್ ಆಫ್ ಮೈಂಡ್ ಈಸ್ ಇನ್ಕ್ರೀಸ್, ಆ್ಯಂಡ್ ಬೈ ವಿಚ್ ಒನ್ ಕ್ಯಾನ್ ಸ್ಟ್ಯಾಂಡ್ ಆನ್ ಓನ್ಸ್ ಓನ್ ಫೀಟ್ ಅಂತ. ಅವರು ಯುವಕರ ಬಗ್ಗೆ ಹೇಳೋ ಮಾತನ್ನು ಕುವೆಂಪು ಬಹಳ ಚೆನ್ನಾಗಿ ಕನ್ನಡದಲ್ಲಿ ತರ್ಜುಮೆ ಮಾಡಿದ್ದಾರೆ. ಅವ್ರು ಹೇಳ್ತಾರೆ, ಯಾರು ಬೇಕು ನಮಗಿವತ್ತು? ಇಂದು ನಮಗೆ ಬೇಕಾಗಿರುವುದು ಕಬ್ಬಿಣದಂತಹ ಮಾಂಸಖಂಡ, ಉಕ್ಕಿನಂತಹ ನರ, ವಿಶ್ವದ ರಹಸ್ಯತಮ ಸತ್ಯಗಳನ್ನು ಭೇದಿಸಲು ಕಡಲಿನಾಳಕ್ಕಾದರೂ ಹೋಗಿ ಬರುವಂತಹ ಪ್ರಚಂಡ ಯುವ ಜನಾಂಗ ಅಂಥೇಳಿ. ಅಂತಹ ಯುವ ಜನಾಂಗ ನಾವು ಆಗಬೇಕು. ಹಾನೆಸ್ಟಿ ಬಹಳ ಮುಖ್ಯವಾಗುತ್ತೆ. ಆನಂತರ ಹ್ಯುಮ್ಯಾನಿಟಿ ಹೇಳಿದೆ. ಆನಂತರ ಹೆಲ್ತ್. ಈಗಾಗಲೇ ಡಾಕ್ಟರ್ ಹೇಳಿದ್ರು ನಮಗೆ, ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ವೆಲ್ತ್ ಈಸ್ ಎವ್ರಿಥಿಂಗ್. ಹೆಲ್ತ್ ಈಸ್ ಎವ್ರಿಥಿಂಗ್. ಹೆಲ್ತ್ ನಾವು ಮೊದಲು ಹೇಳ್ತಾ ಇದ್ವಿ, ವೆನ್ ವೆಲ್ತ್ ಈಸ್ ಲಾಸ್ಟ್ ನಥಿಂಗ್ ಈಸ್ ಲಾಸ್ಟ್ ಅಂತೇಳಿ. ಹೆಲ್ತ್ ಈಸ್ ಲಾಸ್ಟ್ ನಥಿಂಗ್ ಈಸ್ ಲಾಸ್ಟ್. ವೆನ್ ವೆಲ್ತ್ ಈಸ್ ಲಾಸ್ಟ್ ನಥಿಂಗ್ ಈಸ್ ಲಾಸ್ಟ್. ವೆನ್ ಕ್ಯಾರೆಕ್ಟರ್ ಈಸ್ ಲಾಸ್ಟ್ ಎವ್ರಿಥಿಂಗ್ ಈಸ್ ಲಾಸ್ಟ್ ಅಂತ. ಹೌದು, ಕ್ಯಾರೆಕ್ಟರ್ ಈಸ್ ಲಾಸ್ಟ್, ಎವ್ರಿಥಿಂಗ್ ಈಸ್ ಲಾಸ್ಟ್. ಬಟ್ ಯು ಕ್ಯಾನ್ ರೀಗೈನ್ ದ ಕ್ಯಾರೆಕ್ಟರ್, ಬಟ್ ಯು ಕ್ಯಾನ್ ನಾಟ್ ರೀಗೈನ್ ದಿ ಹೆಲ್ತ್. ಸೊ ನಿಮ್ಮ ಆರೋಗ್ಯ, ಯುವಕರಾಗಿದ್ದಾಗ ಒಳ್ಳೊಳ್ಳೆಯ ಚಿಂತನೆಗಳನ್ನು ಇಟ್ಕೊಳ್ಳಿ. ನಂತರ ಹಾಬೀಸ್, ನಿಮ್ಮ ಹವ್ಯಾಸಗಳು ಹೆಚ್ಚು. ಹಾಬೀಸ್, ಸರಿಯಾದ ಹವ್ಯಾಸಗಳು, ಅಧ್ಯಯನಶೀಲರಾಗಿ ಸರಿಯಾದ ರೀತಿಯಲ್ಲಿ ರಾಷ್ಟ್ರದ ಬಗ್ಗೆ ಚಿಂತನೆಯನ್ನು ಮಾಡಿ. ಆನಂತರ ಮುಖ್ಯವಾಗಿ ಹ್ಯುಮಿಲಿಟಿ. ನೋಡಿ, ನಮ್ಮ ದೇಶಮಾನೆಯವರು ನೋಡಿದ್ರೆ ಪದ್ಮಶ್ರೀ ಪ್ರಶಸ್ತಿ ಬಂದಿದೆ. ಎಷ್ಟು ವಿನಯಶೀಲತೆ. ಬಹಳಷ್ಟು ಜನ ನಾವು ಯಾವುದಾದ್ರು ಒಂದು ಸಾಧನೆ ಮಾಡಿದ್ರೆ ನಮ್ಮ ತಲೆ ತಿರುಗಿಬಿಡುತ್ತೆ. ಕವಿ ಹೇಳ್ತಾನೆ ನೋಡಿ, ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ, ಚಿನ್ನದಾತುರಕ್ಕಿಂತ ಹೆಣ್ಣುಗಂಡೊಲವು, ಈ ಮನ್ನಣೆಯ ದಾಹ ಎಲ್ಲಕ್ಕೂ ತೀಕ್ಷ್ಣತಮ, ತಿನ್ನುವುದು ಅದು ಆತ್ಮವನ್ನೇ ಮಂಕುತಿಮ್ಮ ಅಂಥೇಳಿ. ಯಾವತ್ತೂ ಸಹ ವಿನಯಶೀಲತೆ ಬಿಡಬೇಡಿ. ಆನಂತರ ಹ್ಯೂಮರ್, ಹಾಸ್ಯ ಪ್ರಜ್ಞೆ. ಸದಾ ನಗನಗುತ್ತಾ ಇರಿ, ಪಕ್ಕದಲ್ಲಿರೋ ನಗಿಸಿ. ಬಹಳ ಸಂದರ್ಭ ಯುವಕರು ಒಂದು ಕೆಲಸ ಮಾಡಬೇಕು. ನೀವು ಪಕ್ಕದಲ್ಲಿ ಕೂತ್ಕೊಳ್ಳುವಾಗ ಆ ಪಕ್ಕದ ವ್ಯಕ್ತಿ ಹೇಗಿದ್ದಾನೆ ಅಂತ ನೋಡ್ಕೊಂಡು ಕೂತ್ಕೊಳ್ಳಿ. ಭಾಳಷ್ಟು ಜನ ಟೆನ್ಷನ್ ಟ್ರಾನ್ಸ್ಮಿಷನ್ ಸೆಂಟರ್ಸ್ ಇರ್ತಾರೆ. ಟೆನ್ಷನ್ನಲ್ಲೇ ಬಂದು ಕೂತಿರ್ತಾರೆ. ನೀವು ಪಕ್ಕದಲ್ಲಿ ಕೂತ್ರೆ ನಿಮಗೂ ಟೆನ್ಷನ್ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ. ಹಾಗಾಗಿ ನೀವು ಯಾವಾಗಲೂ ನಗುತ್ತಾ ಹಸನ್ಮುಖಿಗಳಾಗಿ, ಆ ನಗು ಅನ್ನುವಂಥದ್ದು ಒಂದು ದೊಡ್ಡ ಒಳ್ಳೆಯ ಸಾಂಕ್ರಾಮಿಕ ಸಂಪತ್ತದು. ಹಾಗಾಗಿ ಹ್ಯೂಮರನ್ನು ಬೆಳೆಸ್ಕೊಳ್ಳಿ. ಒಳ್ಳೆಯ ಹಾಬೀಸನ್ನು, ಹವ್ಯಾಸ ಬೆಳೆಸ್ಕೊಳ್ಳಿ. ಎಲ್ಲಕ್ಕಿಂತ ಮುಗಿಲಾಗಿ ನಿಮ್ಮ ಬದುಕನ್ನು ಹ್ಯಾಪಿನೆಸ್ ಕಡೆ ತೆಗೆದುಕೊಂಡು ಹೋಗಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಮಧುರಾ ರಾಣಿ ಗೌಡ ಅವರು ಭಾಳ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ವಿಶ್ವ ಮಾನವ, ನಾವೆಲ್ಲರೂ ವಿಶ್ವಮಾನರಾಗಬೇಕು. ದ ಹೋಲ್ ವರ್ಲ್ಡ್ ಶುಡ್ ಬಿಕಮ್ ಒನ್ ಯೂನಿಟ್ ಅಂತ. ಅದೇ ಎಲ್ಲ ಕವಿಗಳ, ದಾರ್ಶನಿಕರ ಒಂದು ಆಶಯ. ಆದರೆ ದುರಂತ, ರಾಷ್ಟ್ರಗಳ ನಡುವೆ, ರಾಜ್ಯಗಳ ನಡುವೆ ಈ ಗಡಿಯ, ಭೌಗೋಳಿಕ ಗಡಿಯನ್ನು
ನಾವು ನಾವೇ ನಿರ್ಮಾಣ ಮಾಡಿಕೊಂಡು ನಮ್ಮ ಬದುಕನ್ನು ಬಹಳ ದುರಂತದ ಕಡೆ ಕರೆದುಕೊಂಡು ಹೋಗ್ತಾ ಇದ್ದೇವೆ. ಹಾಗಾಗಿ ಏನೇ ಕೆಲಸ ಮಾಡಿ, ಎಲ್ಲರೂ IAS ಆಗಿ ಅಂತ ಹೇಳೋದಿಲ್ಲ, ಎಲ್ಲರೂ ಪದ್ಮಶ್ರೀ ಸಿಗದೇ ಇರ್ಬೋದು, ಎಲ್ಲರೂ ಸಹ ದೊಡ್ಡ ಡಾಕ್ಟ್ರ್ ಆಗದೇ ಇರ್ಬೋದು. ಆದರೆ ಒಂದು ಮಾತು, ಇರುವ ಕೆಲಸವ ಮಾಡು. ಯಾವ ರೀತಿ ಮಾಡಬೇಕು? ಕಿರಿದೆನ್ನದೆ, ಬಹಳ ಇದು ಚಿಕ್ಕದು ದೊಡ್ಡದು ಅನ್ನೋ ಭಾವ ಇಟ್ಕೊಳ್ಬೇಡಿ. ಇರುವ ಕೆಲಸವ ಮಾಡು, ಹಿರಿದೆನ್ನದೆ. ಕಿರಿದು ಅನ್ನೋ ಭಾವ ಇರಬಾರ್ದು. ತನ್ನ ಪಾಲಿಗೆ ಏನು ಬರ್ತದೆ ಅದನ್ನು ಗೌರವದಿಂದ, ಪ್ರೀತಿಯಿಂದ ಸ್ವೀಕರಿಸಿ ಯಾವ ಕೆಲಸವನ್ನು ಮಾಡ್ತಾ ಇದ್ದೀರಿ ಆ ಕೆಲಸ ಶ್ರದ್ಧೆ ಇರಲಿ. ಕಿರಿದನ್ನು ಭಾವ ಬೇಡಿ ಅನ್ನೋ ಮಾತನ್ನು ಈ ಸಂದರ್ಭ ಹೇಳ್ತಾ, ಇರುವ ಕೆಲಸವ ಮಾಡು ಕಿರಿದೆನ್ನದೆ, ಇರುವ ಕೆಲಸವ ಮಾಡು ಪ್ರತಿಫಲವನ್ನು ಅಪೇಕ್ಷಿಸದೆ, ಇರುವ ಕೆಲಸವನ್ನು ಮಾಡು ಭಗವಂತ ನನಗೆ ಕೊಟ್ಟ ಸೇವೆಯ ಅವಕಾಶ ಎಂದು ಇರುವ ಕೆಲಸವ ಮಾಡು. ನಿಮ್ಮ ತಂದೆ ತಾಯಿಯ ಗೌರವವನ್ನು ಹೆಚ್ಚಿಸಲು, ರಾಷ್ಟ್ರ ನಿರ್ಮಾಣ ಮಾಡಲು, ನಿಮ್ಮ ಬದುಕನ್ನು ನಿರ್ಮಿಸಿಕೊಳ್ಳಲು, ಲೋಕ ಕಲ್ಯಾಣ ಮಾಡಲು ಅನ್ನೋ ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.